ಪೂರ್ವದ ಜನ್ಮವು ಯಾವುದು ಆಡುವ ಪುಣ್ಯವು ಯಾರದು ಪೂರ್ವದ ಜನ್ಮವು ಯಾರದು ಆಡುವ ಪುಣ್ಯವು ಯಾರದು ಯಾರದು ಇದನ್ನೇನು ಕೇಳುತ್ತಿರುವೆ? ನನ್ನ ಸ್ನೇಹಿತ ಪ್ರದೀಪ ಹೇಳಿದ ಮಾತೇ ನಿಜವಾಯಿತಲ್ಲ? ಹರ್ಷ! ಈ ಶ್ರೀಮಂತನ ತಂಗಿ ಬಂಗಾರದ ಜಿಂಕೆ ಎನ್ನುವುದು ಕಬರಿಲ್ಲದೆ ಅವಳನ್ನು ನಿನ್ನ ಪ್ರೇಮದ ಬಲಗೆ ಹಾಕಿಕೊಂಡೆಯ ಬಡಕೊಂಡೆಯ? ನಿನ್ನ ಪ್ರಾಣ ತೆಗೆದೆ ನಾ ಬಿಡುವುದಿಲ್ಲ. ನೀ ನನ್ನ ಸಹೋದರಿ ಹಪ್ಪಿದ ಸೇಡಿಗಾಗಿ ರಂಗಣ್ಣನ ಕೊಲೆಯ ಅಪವಾದವನ್ನೇ ನಿನ್ನ ತಲೆಯ ಮೇಲೆ ಹೊರಿಸಿ ನಿನ್ನನ್ನು ಜೈಲಿಗೆ ಕಳಿಸಿ ನಿಮ್ಮ ತಮ್ಮ ರಾಜುವಿನಿಂದಲೇ ನಿಮ್ಮ ಅಣ್ಣ ಹತ್ತಿಗೆರನ್ನು ಮನೆಯಿಂದ ಹೊರ ಹೋಗಿಸಿ ಪಾರಿವಾಳದಂತೆ ಗರಿ ಬಿಚ್ಚಿ ಹಾರುತ್ತಿರುವ ನಿಮ್ಮ ಅತ್ತಿಗೆ ಮಂಜಿಯನ್ನು ನಾ ಹಪ್ಪಿ ಮುದ್ದಾಡಿ ನನ್ನ ಸೇಡು ತೀರಿಸಿಕೊಳ್ಳದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ. ಚನ್ನನ ಮಗಳ ಸಿಂಗಾರಿ ಒರೆಸಿಬೇಕಂದ್ರ ಏನು ಮಾಡಬೇಕು ಅಂತೀನಿ. ಯಾವ ಗುಳಿಗೆ ಕೊಟ್ರ ಒಟ್ಟ ನಾಟ ಹೊಲ್ತೀರಿ ಆ ಹುಡುಗಿ. ಇವತ್ತ ಆ ಸಿಂಗಾರಿ ಬರ್ಲ ವಿಚಾರ ಮಾಡೇ ಬಿಡ್ತೇನೆ. ಬಂದಾಳು ಬಂದಾಳು ಬೆಕ್ಕದ ಸಿಂಗಾರಿ ಬಂದಾಳು ಬಂದಾಳು ಚಂದಿರ ಚಕೋರಿ ಬಂದಾಳು ಬಂದಾಳು ಬೆಕ್ಕದ ಸಿಂಗಾರಿ ತಂದಾಳು ತಂದಾಳು ಚಂದಿರ ಚಕೋರಿ ಬಂದಾಳು ತಂದಾಳು ಪ್ರೇಮದ ಸಿರಿ ತಂದಾಳು ಪ್ರೇಮದ ಸಿರಿ कमाओ जायला उशीर जायला कमाओ जायला बड़सी नानो ಹೆಣ್ಣ ನೋಡಕ್ ಹೋಗ್ಬೇಕಾಗಿತ್ತ
ಅದಕ್ಕ ಬಸ್ಸಿನ ದಾರಿ ಕಾಯಕತ್ತೀನಿ. ಏನು ಹೆಣ್ಣು ನೋಡಕ್ ಯಾವ ಊರಿಗೆ ಹೊಂಟಿ? ಅಮೇರಿಕಕ್ಕೆ ಹೊಂಟೀನಿ. ಯಾಕೆ ಈ ಊರಾಗ ಯಾವ ಹೆಣ್ಣು ಸಿಗ್ಲಿಲ್ಲ ನನಗ? ಇದ ಊರಾಗ ಒಂದ್ ಹೆಣ್ಣು ಐತೆ, ಆದ್ರ ಅದು ದೊಣ್ಣಿ ಮೂಗಿಂದ. ಹೌದಾ? ಅದನ್ನ ಮಾಡ್ಕೋಬೇಕಂತ ದಿನ ರಪ್ಪಗೆ ಸರಾಯಿ ಕುಡಿಸಿ ಕುಡಿಸಿ ಮಸೂದಾಗೈತೆ. ಏ ಹಂಗೇನಿಲ್ಲ, ನನಗೆ ಹಣ್ಣು ಕೊಡಕ್ ಅವ್ರಪ್ಪ ತುದಿಗಾಲ ಮನೆ ತಗಂದಾನ. ಆದ್ರ ಹುಡುಗಿನ ಒಪ್ಪಗವಲ್ತ. ಒಪ್ಪಿಸ್ಬೇಕಂತ ಮಾಡೀನಿ. ಆದ್ರ ಹುಡುಗಿಗೆ ಮತ್ತೊಬ್ಬವ ಅಡ್ಡುಗುಮುಟ ಬಿದ್ದಾನ. ಏನು ಮಾಡಿಲ್ಲ, ಮಾಡದೆಲ್ಲ ನಾನೇ, ಬರೇ ಗಂಟಷ್ಟೇ ಬಿದ್ದಾನ. ಹೌದಾ? ಹೋಗ್ಲಿ ಬಿಡಿ ಸಿಂಗಾರಿ, ನೀನ್ ಯಾಕೆ ಒಬ್ಬೇಕೆ ಇತ್ಲಗಡೆ ಹೊಂಟಿಯಲ್ಲ? ನಾನ ಅದೇ ಕೃಷ್ಣ ಟಾಕೀಸ್ ಒಳಗ ಯಾವ್ದ ಪಿಕ್ಚರ್ ಬೈತಿ, ಅದು ಯಾವ್ದಂದ್ರ ಕಣ್ಣು ಕಣ್ಣು ಭಾಗ್ಯ ಅಂತ ನೋಡು. ಕಣ್ಣು 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 ಹೊಂಟೀನಿ. ಕಣ್ಣು ಕಣ್ಣು ಭಾಗ್ಯ ಅಲ್ಲಲ್ಲಿ ಅದ ಕುಂಕುಮ ಭಾಗ್ಯ. ಕುಂಕುಮ ಭಾಗ್ಯನ ನೀತಿಗನ ಏನ ಅಂದನ ಆ ಪಿಕ್ಚರ್ ನೋಡಕ್ ಹೊಂಟೀನಿ ನೋಡು. ಬರ್ತೀನಿ ನೀನು? ಹೌದು, ಪಿಕ್ಚರ್ ನೋಡಕ್ಕೇನೋ ಹೊಂಟೀನಿ ಹುರುಪಿಗೆ. ನನ್ನ ಕಡೆ ನಮ್ಮ ಅಪ್ಪ ನೋಡಿದ್ರು ಊರು ಬಿಟ್ಟು ಹೋಗಿ 4 ದಿನ ಆಯ್ತು. ಹೆಂಗಿದ್ರು ಇವನ್ ಕಡೆ ರೊಕ್ಕ ಇಸ್ಕೊಂಡು ಜಾಗ ಖಾಲಿ ಮಾಡಿದ್ರ. ಯಾಕೆ ಸಿಂಗಾರಿ ಏನ ವಿಚಾರ ಮಾಡಕ್ ಕುಂತಿದ್ಯಲ್ಲ? ಏನಿಲ್ಲ, ಈಗ ನನಗೆ ಟಿಕೆಟ್ ತೆಗ್ಸಕ್ ಒಂದ್ 20 ರೂಪಾಯಿ ಇದ್ರ ಕೊಟ್ರೆ ಸಾಕು. ಬಿತ್ತಲ್ರಿ ಬೆಕ್ಕ ಬಲಿಗ ಇದ ಚಾನ್ಸ್ ಉಪೇಕ್ಷೆ. ಈ ಸಿಂಗಾರಿ ಕೂಡ ಆಡಿ ಕುಣಿದ್ರ ಆಯ್ತ. 20 ರೂಪಾಯಿ ಕೊಡ್ತೀನಿ. ನಂದೊಂದು ಕಂಡೀಷನ್. ಮತ್ತ ಏನದು ಕಂಡೀಷನ್? ಈ ಶಿವನ ಕೈ ಹಿಡ್ಕೊಂಡ ಒಂದು ಗೀತೆ ಆಡ್ಬೇಕ. ಸಿಕ್ಕಿದ ಚಾನ್ಸ್ ಹೊಡೆದ್ನಿ. ನನಗೇನು ಬೇಕು ಅಷ್ಟ. ರೊಕ್ಕ ಕೈ ಹಿಡಿದು ಡ್ಯಾನ್ಸ್ 100 ರೂಪಾಯಿ. 20 ಯಾಕ ಹುಡುಗಿ? 100 ತಗ. 100 ತಗೋಲೆ. ತಗೋ. ಪಿಕ್ಚರ್ ನೋಡಕ್ ಹೋಗಿ ನಾ ಇನ್ನು ಬರ್ಲೆ. ನಾನು ಒಬ್ಬಕಿಗೆ ಟಿಕೆಟಿಗೆ ರೊಕ್ಕ ಕೊಟ್ರೆ ಹಂಗ ಅವ್ರಿಗೆ? ಅವ್ರು ಕರ್ಕೋಬೇಡ. ಅವ್ರು ಕರ್ಕಂದ್ರೆ ಒಲಿಗೆರೆ ಬಸ್ತಾರ. ಇಬ್ರ ಹೋಗೋಣ ಅಂತ ನಡಿ. ನಡಿ ಹಂಗಾರ. ಹದಿನೆಂಟರ ಹುಡುಗಿ ಬಂದಾಳ ಅದಕ್ಕ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ. ಮೊದಲ ಜವಾರಿ ಮಣಕ ಬಂದರ ಬಾಹುಮ್ಮಿ ಕಣಕ. ಪ್ರೀತಿಯ ಪದಕ ಮೊದಲ ಜವರಿ ಮನಕ ಬಂದರ ಬಾವುಮ್ಮಿ ಕಣಕ. ಮೊದಲ ಜವರಿ ಮನಕ ಬಂದರ ಬಾವುಮ್ಮಿ ಕಣಕ. 19ರ ಹುಡುಗಿ ಬಂದಾಳ ಹತಕ. 19ರ ಹುಡುಗಿ ಬಂದಾಳ ಹತಕ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ. ಮೊದಲ ಜವರಿ ಮನಕ ಬಂದರ ಬಾವುಮ್ಮಿ ಕಣಕ. ಮೊದಲ ಜವರಿ ಮಣಕ ಬಂದರ ಬಾವುಮ್ಮಿ ಕಣಕ. ನಿನ್ನ ಹೊಳಕ
ಬಂದ ಇದೀನಿ ಕಣಕ ಬಂದ ನಿಂತಿದ್ದೀನಿ ಕಣಕ ಕೂದಲ ಹುಟ್ಟಿ ಮಣಕಾಲ ತನಕ ಕೂದಲ ಬಿಟ್ಟಿ ಮೊದಲ ನಿಂತಿಯಾಗ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ 16 ಹುಡುಗಿ ಬಂದಾಳ ಅದಕ್ಕ 16 ಹುಡುಗಿ ಬಂದಾಳ ಅದಕ್ಕ ಕೊಡ್ತೀನಿ ಅಂತಳ ಪ್ರೀತಿಯ ಪದಕ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ ಕಾಣತಿ ಮಸ್ತ ಹುಡುಗಿ ಕೆಡಿಸಿದಿ ನನ್ನ ಸುತ್ತ ನಡಗಿ ನೀ ಮೊದಲ ಜವಾರ ಪೀಸ ನನಗ ಕೊಡದಾರ ಕಿಸ ರಚಿತನ ಕೆಂಪ ಕಾಣತಿ ನೈಸ ರಚಿತನ ಕೆಂಪ ಕಾಣತಿ ನೈಸ ಸ್ವಂತ ನಿಂತ ನಿನ್ನದೇ ಗಾಸ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ ಮೊದಲ ಜವಾರಿ ನನಕ ಬಂದರದ ಒಮ್ಮಿ ಕಣಕ ಲಲ 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 ಯಾರಿದ್ದೀರಿ ಈ ಮನೆಯಲ್ಲಿ? ಓಹೋ, ಇನ್ಸ್ಪೆಕ್ಟರ್. ಬನ್ನಿ ಇನ್ಸ್ಪೆಕ್ಟರೇ, ಕುಳಿತುಕೊಳ್ಳಿ. ಇಲ್ಲಿ ಅರ್ಜುನ ಎನ್ನುವ ವ್ಯಕ್ತಿ ಯಾರೋ? ನಾನೇ ಸರ್. ಏಕೆ? ಯಾಕೆ ಸಾಹೇಬ್ರೇ, ನನ್ನ ತಮ್ಮ ಏನು ತಪ್ಪು ಮಾಡಿರುವನು? ಇವನು ಆ ಶ್ರೀಮಂತ ಪ್ರತಾಪನಾಳು ರಂಗಣ್ಣನನ್ನು ಕೊಲೆ ಮಾಡಿದ್ದಾನೆ. ಇಲ್ಲ ಸರ್, ನಾ ಕೊಲೆ ಮಾಡಿಲ್ಲ. ನೀನಲ್ಲದ ನಿಮ್ಮಪ್ಪ ಮಾಡಿದ್ದಾನೆಂದು ತಿಳಿದಿರುವ ಆ ಮಗನೇ. ಸಾಹೇಬ್ರೆ, ಬಾಗಿ ಹಾಗೆ ಮಾತಾಡಬೇಡಿ. ನೀವು ಯಾರ್ದೋ ಮನೆಗೆ ಹೋಗ್ಬೇಕಾದವರು ಕಣ್ಣು ಪೂಜ್ಯವಾಗಿ ನಿಮ್ಮ ಮನೆಗೆ ಬಂದಿರಬಹುದು ಅಂತ. ಹೌದು ಸಾಹೇಬ್ರೇ, ನನ್ನ ತಮ್ಮ ಒಂದು ಇರ್ಬಿಸ ಹಾಕುವಲ್ಲುವನಲ್ಲ ಅಂತದರಲ್ಲಿ ನೀವು ಲೇ ಬಡವ, ಪೊಲೀಸ್ ಅಧಿಕಾರಿಯಾದ ಈ ಕ್ರಾಂತಿ ಕುಮಾರನಿಗೆ ಹಕ್ಕಿನಿಂದ ಬಗಳುವೆಯ ಮಗನೇ? ಹಾಗಾದರೆ ಕೇಳು ನಿನ್ನ ತಮ್ಮನನ್ನೇ. ಹೇಳು ಅರ್ಜುನ, ಸಾಹೇಬರು ಹೇಳೋ ಮಾತು ನಿಜವೇ? ಇಲ್ಲ, ನನಗೆ ಯಾವ ಸಂಬಂಧ ಇಲ್ಲಣ್ಣ, ಯಾವ ಸಂಬಂಧ ಇಲ್ಲ. ಇದು ನಮ್ಮ ಪಾದ
ಹೇಮಂತ, ನೋಡು ನೀನೇ ಈ ಭಾವಚಿತ್ರಗಳನ್ನು. ಹೇ ದೇವಾ, ಇದು ಏನು ನೋಡುತ್ತಿರುವೆ? ಕಲ್ಲು ಬಂಡಿ ಅಂತಿರುವ ಎನ್ನ ಹೃದಯ ಹೊಡೆದು ಚೂರು ಚೂರು ಆಗುತ್ತದೆ. ಈ ಕೆಟ್ಟ ದೃಶ್ಯ ಭಾವಚಿತ್ರ ನೋಡಿದರೆ ಇನ್ಸ್ಪೆಕ್ಟರ್ ಹೇಳುವ ಮಾತು 100ಕ್ಕೆ 100 ಸತ್ಯವನ್ನುವುದರಲ್ಲಿ ಸಂದೇಹವಿಲ್ಲ. ಇನ್ಸ್ಪೆಕ್ಟರ್, ಸಂದೇಹವೂ ಇಲ್ಲ. ನಿನಗೆ ಈ ತಮ್ಮನ ಮೇಲೆ ನಂಬಿಕೆ ಇಲ್ಲವೇ? ನೀನೇ ಕೊಲೆ ಮಾಡಿದ್ದಲ್ಲದೆ ಸುಳ್ಳು ನುಡಿತೀಯ ಕತೆ. ಹೊಡೆ, ನಿನ್ನ ಮನಃಶಾಂತಿ ಆಗರೆ ಹೊಡೆ. ಹೇಳ್ತೇಣ ನಿನ್ನ ಪಾದಣೆಗೆ ಸತ್ಯಣ್ಣ. ಮತ್ತೊಮ್ಮೆ ಮುಟ್ಟದಿರೋಹಿ ನಿನ್ನ ಕೊಲೆಗಡಕತನ ಕೈಯಿಂದ. ಎನ್ನ ಪಾದ ಮುಟ್ಟುವ ಹೇಗಿದೆ ನಿನಗೆಲ್ಲ ಕೊಲೆಘಾತಕ. ಅಣ್ಣ, ಈ ನಿನ್ನ ತಮ್ಮ ಹೊಡೆಯದಷ್ಟೇ ಯಾಕೆ? ತುಂಡಾಗಿ ಕತ್ತರಿಸಿ ಹಾಕಿದ್ರು ನಾವು ತುಂಬಾ ಸಂತೋಷ ಇದೆ. ಆದರೆ ನಿನ್ನ ಅರ್ಜುನ ನಿನ್ನನ್ನು ನನ್ನ ಪ್ರಾಣಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಂಡಿದ್ದೆ. ಆದರೆ ನನ್ನ ಕಣ್ಣಿಗೆ ಮುಳ್ಳು ಚುಚ್ಚಿದೆ ಅಪ್ಪ, ಮುಳ್ಳು ಚುಚ್ಚಿದೆಯೇ. ನನ್ನ ತಮ್ಮನನ್ನು ಹೇಳಿಕೊಳ್ಳೋದಕ್ಕೆ ನನಗೆ ನಾಚಿಕೆ ಆಗುತ್ತದೆ. ಹಾಗೆಲ್ಲ ನುಡಿದರಣ್ಣ, ನುಡಿದರು. ನಿನ್ನ ಮುಖಕ್ಕೆ ಮಸಿ ಬಿಡುವಂತ ಕೆಟ್ಟ ಕೆಲಸ ಈ ತಮ್ಮ ಮಾಡಿರಣ್ಣ, ನನ್ನನ್ನು ನಂಬು. ಬಾಯಿ ಮುಚ್ಚ ಕತ್ತೆ. ಕೊಲೆ ಮಾಡಿದ್ದಲ್ಲದೆ ಮತ್ತೆ ಸುಳ್ಳ ಬೇರೆ ನುಡಿತೀಯಾ ಮೂರ್ಖ. ಅಣ್ಣ, ಒಡೆದಷ್ಟೇ ಯಾಕೆ? ಈ ನಿನ್ನ ತಮ್ಮ ತುಂಡ ತುಂಡ ಕತ್ತರಿಸಿ ಆಗಿದೆ ನನಗೆ ತುಂಬಾ ಸಂತೋಷ ಇದೆ. ಆದ್ರೆ ಒಂದು ಮಾತು ಮಾತ್ರ ನಿಜ. ದೇವರಂತ ಅಣ್ಣ ಅತ್ತಿಗೆ ರಾಜ ಕಣಕಂತ ಕುಂಟ ತರುವಂತ ಕೆಟ್ಟ ಕೆಲಸ ಈ ತಮ್ಮ ಮಾಡಿರಣ್ಣ, ನನ್ನನ್ನು ನಂಬು. ಕೈಯಲ್ಲಿ ಕಣ್ಣೊಡಿರುವಾಗ ಮುಖದ ಮೇಲೆ ಕಲಿ ನೋಡಿಕೊಳ್ಳಲು ಮತ್ತೇನು ಬೇಕು? ಹೇಮಂತ, ಅರೆಸ್ಟ್ ಮಾಡಿ ನನ್ನ. ನ್ಯಾಯ ಎಲ್ಲಿದೆ? ಬೀಳ್ಕೊಟ್ಟಿನಿ. ತಂದೆ ರಕ್ತ ಕುಟ್ಟಿದ ಸುವರ್ಣ ಇದ್ದರೆ ಈ ನಿನ್ನ ಕಣ್ಣಾದ್ರೆ ಹಾಕಿದ ಈ ಬೇಡನೆ ಬಿಚ್ಚಿ ನನ್ನ ಕೈ ಮೇಲೆ ಕಾಕಿ ಬಟ್ಟೆ ಬಿಚ್ಚಿ ಬರ್ಲೇ ಮುಂದಕ್ಕೆ ದಮ್ಮ ಸಾಯಿ ಕಣ್ಣು. ಏ ಬಡವ, ಏನು ಅರಿಯದ ಆ ರಂಗಣ್ಣನನ್ನು ಕೊಲೆ ಮಾಡಿ ಕಾನೂನು ಕೈಗೆ ತೆಗೆದುಕೊಂಡಿದ್ದಲ್ಲದೆ ಈ ಇನ್ಸ್ಪೆಕ್ಟರ್ ಕ್ರಾಂತಿ ಕುಮಾರನಿಗೆ ಸಕ್ಕಿನಿಂದ ಬಗಳುವ ಯಾ ಬೇಕು ನನ್ನ ಮಗನೇ? ಇನ್ಸ್ಪೆಕ್ಟರ್, ನೀನು ನಿಜವಾಗಿ ಒಬ್ಬ ತಂದೆ ರಕ್ತ ಕುಟ್ಟಿದ್ದ ಸುವರ್ಣ ಆಗಿದ್ದರೆ ನನ್ನ ಕೈಗೆ ಹಾಕಿದ ಬೇಡನೆ ಬಿಚ್ಚಿ ಕೈ ಮೇಲೆ ಕಾಕಿ ಬಟ್ಟೆ ಬಿಚ್ಚಿ ಬರ್ಲೆ ಮುಂದಕ್ಕೆ ದಮ್ಮ ಗಂಡಸಾಗಿದ್ದರೆ ಅರ್ಜುನ, ಕೈ ಮಾಡ್ತಿರೋ ನೀನೊಬ್ಬ ನರಸತ್ತಿ ಹೇಳಿ ಪೊಲೀಸ್ ಆಫೀಸರ್. ಅರ್ಜುನ, ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಎಲ್ಲಿದೆಯೋ ನ್ಯಾಯ? ಅಣ್ಣ, ಎಲ್ಲಿದೆಯೋ ನ್ಯಾಯ? ಬಡವರು ನ್ಯಾಯ ಕೇಳುವುದೇ ಅನ್ಯಾಯ. ನ್ಯಾಯ ಎಲ್ಲಿದೆ? ನ್ಯಾಯ ಎಲ್ಲಿದೆ? ಅರ್ಜುನ, ನೀನು ನನ್ನ ಹೊಡ ಹುಟ್ಟಿದ ತಮ್ಮನಾಗದಿದ್ದರೂ ಕೂಡ ನಿನ್ನನ್ನು ನನ್ನ ಹೊಟ್ಟೆಯಲ್ಲಿ ಹುಟ್ಟಿದ ಮಗನಕ್ಕಿಂತ ಹೆಚ್ಚು ಪ್ರೀತಿಯಿಂದ ನೋಡಿಕೊಂಡಿದ್ದೆ. ಒಂದು ದುಷ್ಟರು ನಿಮ್ಮ ಮನೆಗೆ ಬೆಂಕಿ ಹಚ್ಚಿದಾಗ ನಿಮ್ಮ ತಂದೆ ತಾಯಿ ಜೊತೆ ಸತ್ತು ಹೋಗಿದ್ದರೆ ನಿಮ್ಮ
ಮನೆ ಕೆಲಸದಾಳಾಗಿ ಕೆಲಸ ಮಾಡುತ್ತಿರುವ ಈ ಹೇಮಂತ ನಿನ್ನನ್ನು ತಂದು ಸಾಕುತ್ತಿರಲಿಲ್ಲಪ್ಪ, ಸಾಕುತ್ತಿರಲಿಲ್ಲ. ನಿಮ್ಮ ತಂದೆಯಾದ ನಮ್ಮ ಧನಿಧನ್ರಾಜ್ ಹಾಗೂ ನಿಮ್ಮ ತಾಯಿ ಬಲ, ತಾಯಿಯ ಋಣ ತೀರಿಸಲು ಆ ದೇವರ ನಿನ್ನನ್ನು ಈ ಬಡವನ ಉಡಿಯಲ್ಲಿ ಹಾಕಿದರಪ್ಪ. ಹಾಕಿದರು. ನಿನ್ನನ್ನು ತಂದು ಸಾಕಿದ ಸಾಕು ಹಣ್ಣನಿಗೆ ಈ ಕೊಟ್ಟ ಬಹುಮಾನ ಇಂತಹ ಅವಮಾನದವರೆಯಪ್ಪ, ಇಂತಹ ಅವಮಾನದವರೇ. ಬಾ ಮಂಜುಳ, ಹೋಗೋಣ. ಹಡೆದವ್ವನ ಮೇಲೆ ಇರಲೋ ತಮ್ಮ ಮಮತೆ ಎಂಬ ಕರುಳ, ಹಡೆದವ್ವನ ಮೇಲೆ ಇರಲೋ ತಮ್ಮ ಮಮತೆ ಎಂಬ ಕರುಳ, ತನ್ನ ಜೀವವು ಬರುವಪ್ಪನೇ ಕಲೆಗಾರ, ಓ ಮನಗಳ ಮಾಡಿದ ಮನದಲ್ಲಿ ಮನ ತುಂಬಿದ, ಹಾಡನ್ನು ಹಾಡಬೇಕು ಅದು ಚಿರಕಾಲ ಕೇಳಬೇಕ ನಮ್ಮ ಬಾಳು. ಕೆಲವರ ಗ್ರಾಮದವರಿಂದ ಶ್ರೀ ಗೌಡ್ರವರಿಂದ ನನಗೆ ಸನ್ಮಾನ ಮಾಡಿದ್ದಕ್ಕೆ ನಮ್ಮ ಗ್ರಾಮದ ವತಿಯಿಂದ ಮತ್ತು ನಮ್ಮ ಗ್ರಾಮದ ಕಲಾವಿದರ ವತಿಯಿಂದ ನನ್ನ ವೈಯಕ್ತಿಕವಾಗಿ ಅವರಿಗೆ ಧನ್ಯವಾದ ಅರ್ಪಿಸುತ್ತೇನೆ. ಅಂತೂ ನನಗೆದುರಾಗಿ ನಿಂತಹ ಬಡಪಾಯಿ ಅರ್ಜುನನಿಗೆ ಒಂದು ದಾರಿ ತೋರಿಸಿಬಿಟ್ಟೆ. ನನ್ನ ಮನೆಗೆಲಸದ ಹಾಳು ರಂಗನನ್ನು ನಾನೇ ಕೊಲೆ ಮಾಡಿಸೆ, ನಕಲಿ ಫೋಟೋ ತೆಗೆದು ಪೊಲೀಸರಿಗೆ ದೂರು ನೀಡೆ ಎಲ್ಲ ಸಲ್ಲದ ಆರೋಪ ಅರ್ಜುನನ ತಲೆ ಮೇಲೆ ಹಾಕಿ ಅವನನ್ನು ಜೈಲಿಗೆ ಕಳಿಸಿಬಿಟ್ಟೆ. ಅರ್ಜುನ ಹಳ್ಳಿಯಿಂದ ದಿಲ್ಲಿಯವರೆಗೆ, ದಿಲ್ಲಿಯಿಂದ ಹಳ್ಳಿಯವರೆಗೆ ಈ ಶ್ರೀಮಂತ ಪ್ರತಾಪನನ್ನು ಎದುರಾಗಿಕೊಂಡವರು ಯಾರೂ ಉಳಿಯುವುದಿಲ್ಲ ಈ ಪೃಥ್ವಿಯಲ್ಲಿ. ಅದರಂತೆ ಈ ಶ್ರೀಮಂತ ಪ್ರತಾಪನ ಮುಂದಿನ ಕಾರ್ಯ ಸಾಲದ ನೆಪದಲ್ಲಿ ನಿಮ್ಮೆಲ್ಲ ಸರ್ವಾಸ್ತಿಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ನಂತರ ನಿಮ್ಮ ತಮ್ಮ ರಾಜುವಿನಿಂದಲೇ ನಿಮ್ಮ ಅಣ್ಣ ಅತ್ತಿಗೆಯನ್ನು ಮನೆಯಿಂದ ಹೊರ ಹಾಕಿದೆ.
ನಿಮ್ಮ ಸಂಸಾರವನ್ನು ಬೀದಿಗೆ ತಂದು ಭಿಕ್ಷೆ ಬೇಡುವಂತ ನಾ ಮಾಡದಿದ್ದರೆ ನನ್ನ ಹೆಸರು ಶ್ರೀಮಂತ ಪ್ರತಾಪನೇ ಅಲ್ಲ. ನೀಕೊಬ್ಬ ರೌಡಿ ಕಣ್ಣನ್. ನಾನು ನಿನ್ನ ಪಾರ್ಟ್ನರ್ ಪ್ರತಾಪ್ ಮಾತನಾಡ್ತಾ ಇದ್ದೀನಿ. ಅರ್ಜೆಂಟ್ ಆಗಿ ನಮ್ಮ ಮನೆಗೆ ಬಾ, ನಿನ್ನೊಂದಿಗೆ ಪರ್ಸನಲ್ ಆಗಿ ಮಾತನಾಡೋದಿದೆ. ಓಕೆ, ಈಗಲೇ ಬರುತ್ತೇನೆ. ಬರ್ಲಿ ಬರ್ಲಿ. ಹಲೋ ಪ್ರತಾಪ್. ವೆಲ್ಕಮ್ ಮಿಸ್ಟರ್ ಕರ್ಣ, ವೆಲ್ಕಮ್. ವೆಲ್ಕಮ್ ಈ ಕರ್ಣನಿಗೆ ಬೇಕಾಗಿಲ್ಲ. ನನ್ನನ್ನು ಕರೆಸಿದ ಕಾರಣ ಅಷ್ಟೊಂದು ಆತರ ಏಕೆ ಮಾಡುವೆ? ಬಾ ಕುಳಿತುಕೋ, ಗುಂಡು ಹಾಕುತ್ತಾ ಮಾತನಾಡೋಣ. ಕುಳಿತುಕೊಂಡು ಗುಂಡು ಹಾಕಿ ಹೊರಟ ಬಿಡಲು ನನಗೆ ಟೈಮ್ ಇಲ್ಲ. ಅರ್ಜೆಂಟ್ ಆಗಿ ಬಾಂಬೆಗೆ ಹೋಗ್ಬೇಕಾಗಿದೆ, ಬೇಗ ವಿಷಯ ಹೇಳು. ನಾಳೆ ಆ CM ಪ್ರಮಾಣ ವಚನ ಸ್ವೀಕಾರ ಮಾಡ್ತಾ ಇದ್ದಾನೆ. ಬಟ್ ಅವನ ಪ್ರಮಾಣ ವಚನ ಸ್ವೀಕಾರ ಮಾಡ್ಕೂಡ್ದು. ಕಾರಣವಿಷ್ಟೇ, ಅವನು CM ಆದ್ರೆ ನಾವು ಮಾಡುತ್ತಿರುವ ಕಳ್ತನ ವ್ಯವಹಾರಕ್ಕೆ ತೊಂದರೆ ಆಗ್ತಾ ಇದೆ. ಅದಕ್ಕೆ ನಾಳೆ ಉದಯಿಸುವ ಸೂರ್ಯವನ್ನು ನೋಡಬಾರ್ದು ಆ CM. ನಾಳೆ ಎನ್ನುವ ಮಾತು ಈ ಕರ್ಣನ ಡಿಕ್ಷನರಿಲಿ ಇಲ್ಲ. ಮುಂದೆ ಮುಳುಗಲಿರುವ ಸೂರ್ಯಾಸ್ತವನ್ನು ಸಹ ನೋಡಿದಿಲ್ಲ CM. ಇದರಲ್ಲಿ ಏನಾದ್ರೂ ಹೆಚ್ಚು ಕಡಿಮೆ ಆಗಿ ಸಿಕ್ಕಾಕೊಂಡ್ರೆ ಅದು ನಿನ್ಗೆ ಸಂಬಂಧ, ಓಕೆನಾ? ಇದರಿಂದ ನನಗೆ ಸಿಗುವ ಲಾಭ ಇದರಲ್ಲಿ ನಿನ್ಗೆ 10 ಲಕ್ಷ, ಇದಕ್ಕೂ ಅಡ್ವಾನ್ಸ್. ಕೇವಲ ಜಿಜಿಬಿ 10 ಲಕ್ಷ. ಇದು ನನ್ನಿಂದ ಸಾಧ್ಯವಿಲ್ಲ. 15, ಓಕೆನಾ? ಯಾರೋ ನೀನು? ಹಾಗೆ ನಿನ್ನ ಡಾಂಬಿಕ ಭೂಷಣನ್ನು ಕೂಲ್ ಡೌನ್ ಮಿಸ್ಟರ್ ಕರ್ಣ, ಕೂಲ್ ಡೌನ್. ಓಹೋ, ನೀನು ಬಡವರೆಂದು ಕಾಲ ಕಸವೆಂದು ಕಾಣುವ ಕವಿತಾ. ಬರೀ ಕವಿತಾ ಅಷ್ಟೇ ಅಲ್ಲ, ನಿನ್ನ ಪಾರ್ಟ್ನರ್ ಸಹೋದರಿ ಕವಿತಾ. ಓ, ಪ್ರತಾಪನ ತಂಗಿಯಾ? ಹೌದು ಕರ್ಣ, ಹೌದು. ಸುಳ್ಳು, ಇದನ್ನು ನಾನು ನಂಬಲು ಸಾಧ್ಯವಿಲ್ಲ. ನನ್ನ ತಾಯಿಯನಿಗೂ ನಾನು ಪ್ರತಾಪ್ನ ಸಹೋದರಿ. ಇರಲಿ, ನನ್ನನ್ನು ಕರೆಸಿದ ಕಾರಣ? ನಿನ್ನಿಂದ ನನಗೊಂದು ಸಹಾಯ ಆಗ್ಬೇಕು. ಏನದು? ನಾನು ಕೇಳಿದ ಸಹಾಯವನ್ನು ನಿನ್ನಿಂದ ಮಾಡಲು ಸಾಧ್ಯವೇ? ಕವಿತಾ, ಅಸಾಧ್ಯವನ್ನು ಸಾಧಿಸಲು ಈ ಕರ್ಣ ಸಿಂಹದ ಮರಿಯಾಗಿ ಹುಟ್ಟಿ ಬಂದಿರುವುದು. ಈ ಕರ್ಣನ ಅಸಾಧ್ಯವೆಂಬುದು ಯಾವುದಿಲ್ಲ ಈ ಜಗದಲ್ಲಿ. ಅಂದರೆ ನೀನು ಭಾರಿ ಪ್ರಚಂಡ ಕರ್ಣನೇ.
ನಿಮಗೆ ಸಂಜೀವಿನಿ ಕಡ್ಡಿ ಬೇಕೆಂದರೆ ಕುಪ್ಪದ ಗುಡ್ಡವನ್ನೇ ನಿನ್ನ ಮುಂದೆ ಇಡಬಲ್ಲೆ. ಹುಲಿ ಆಲಸೋ ಬೇಕೆಂದರೆ ಕ್ಷಣದಲ್ಲಿ ತರಬಲ್ಲೆ. ಬಟ್ ಈ ಕರ್ಣನ ಪ್ರಾಣ ಬೇಕೆಂದರು ಕ್ಷಣದಲ್ಲಿ ಕೊಡುವೆ. ಏನು ಕೇಳುವೆ ಕೇಳು. ನೀನು ಭಾಷೆ ಕೊಟ್ರೆ ಮಾತ್ರ ನಾನು ಕೇಳ್ತೇನೆ. ಆಯ್ತು, ನಾನು ಶ್ರೀ ಬಸವೇಶ್ವರನ ಸಾಕ್ಷಿಯಾಗಿ ಖಂಡಿತವನ್ನು ಕೇಳಿದುಕೊಡುತ್ತೇನೆ. ಮತ್ತೆ ಮತ್ತೆ ಸಂಕೋಚವಿಲ್ಲದೆ ಕೇಳು. ನಾನು ಒಂದು ಹುಡುಗನನ್ನು ಮನಸಾರಿ ಪ್ರೀತಿ ಮಾಡ್ತಾ ಇದ್ದೆ. ಅವನು ಕೊಲೆಯ ಕಾರಣದಿಂದ ಜೈಲಿಗೆ ಹೋಗಿದ್ದಾನೆ. ಅವನನ್ನು ಜೈಲಿನಿಂದ ನೀವು ಬಿಡುಗಡೆ ಮಾಡಬೇಕು. ಅವನ ಹೆಸರು ಅರ್ಜುನ್ ಅಂತ. ಆಯ್ತು, ನಿನ್ನೇನು ಚಿಂತಿಸಬೇಡ. ಈ ಕೆಲಸವನ್ನು ಕಣ್ಣು ಮುಚ್ಚಿ ಕಣ್ಣು ತೆಗೆರೊಳಗಾಗಿ ಕೆಲಸ ಮಾಡಿ ಮುಗಿಸ್ತಿರ್ತೇನೆ. ನೀನು ಇನ್ನು ಒಳಗಡೆ ನಡಿ. ಆಯ್ತು ಕರ್ಣ. ಈ ಕರ್ನಾಟಕದಲ್ಲಿ ಯಾವ ಜೈಲಲ್ಲಿ ಬಚ್ಚಿಟ್ಟದರೋ ಸರೆ ಆ ಜೈಲು ಕಂಬಿಯನ್ನೇ ಮರೆದು ಹೊರ ಬರುವ ಗಂಡದೆ ಈ ಟೈಗರ್ ಕರ್ಣ. ಲೇ ಅರ್ಜುನ, ಈ ಜೈಲಿನಿಂದ ಬಿಡಿಸು ಬರುತ್ತೇನೆ. ತಂದೆ ಬಸವೇಶ್ವರ, ಈಗ ಸಂತೋಷವಾಯಿತೇ ನಿನ್ನ ಮನಕ್ಕೆ. ಕನ್ನಡ ತಾಯಿ ಪವಿತ್ರ ಮಕ್ಕಳಾಗಿ ಹುಟ್ಟಿ ಕನ್ನಡದಲ್ಲಿ ಇರರೆಂಬುದು ನಾ ಮರೆತು ಯಾರೋ ಮಾಡಿದ ಕೊಲೆ ಅಪರಾಧವನ್ನು ನನ್ನ ತಲೆ ಮೇಲೆ ಹಾಕಿ ಇವನೊಬ್ಬ ಕೊಲೆಗಾರ್ತಕ್ಕನೆಂದು ಈ ಸಮಾಜನ ಕೈ ಎತ್ತಿ ಹೇಳುವಂತ ಮಾಡಿದ್ಯಾ ನನ್ನನ್ನು. ಇಬ್ಬರ ತಮ್ಮದರ ಮೇಲೆ ಅಪರಾಧಿ ಪ್ರೀತಿ ಇಟ್ಟುಕೊಂಡಿರುವ ನನ್ನ ಹತ್ತಿರನು ಸರಿಯಾಗಿ ನೋಡಿಕೊಂಡು ಹೇಳು ಬಸವೇಶ, ನಾನು ನಿಜವಾಗಿ ಕೊಲೆಗಾರನ? ಹೇಳು ಬಸವೇಶ, ಹೇಳು. ಕೊಲೆ ಅಪರಾಧ ಹೊರೆ ತಲೆ ಮೇಲೆ ಒತ್ತಕೊಂಡು ನನ್ನ ಅಣ್ಣ ಹತ್ತಿರಿಗೆ ನಾನು ಹೇಗೆ ಮುಖ ತೋರಿಸಲಿ? ಬೇಡ, ನಾನು ಮುಖವೇ ತೋರಿಸದೆ ಬೇಡ. ಎಲ್ಲಿ ಯಾರ ದೂರ ಹೋಗಿ ವಿಷಯ ತಗೊಂಡು ಸತ್ತರಾಯಿತು. ಹೌದು, ನಾನು ಸಾಯದೇ ಲೇಸು. ಇಲ್ಲ, ಯಾರು? ನಾನೇ ನಿನ್ನನ್ನು ಕಾಪಾಡಲು ಬಂದ ಕೈತ. ನನ್ನನ್ನು ನಾ ಸಾಯದೇ ಲೇಸು. ಹುಚ್ಚ, ನೀನೀಗ ಸತ್ತರೆ ಈ ಸಮಾಜದ ಜನ ನಿನಗೇನೆನ್ನುವುದು ಗೊತ್ತಾ? ಏನನ್ನುವರು? ನಿಜವಾದ ಕೊಲೆಗಾರ ನೀನೇ ಎಂದು ಈ ಜಗದ ಜನರು ತಲೆ ಎತ್ತಿ ಹೇಳುತ್ತಾರೆ. ಯಾರೇನ ಮಾಡುವುದು? ಅದು ನನ್ನ ಭಾರತ ಕರ್ಮ. ಲೇ ಪೆದ್ದ, ನೀನೀಗ ಸತ್ತರೆ ನಿನ್ನ ತಂದೆ ತಾಯಿಗಳ ಅನ್ಯಾಯ ಮಾಡಿದವರೆಂದು ತಿಳಿಯುತ್ತಿದೆಯೇ? ಇಲ್ಲ, ನಿನ್ನ ಮೇಲಿನ ಕೊಲೆಯ ಅಪವಾದನೆ ಸುಳ್ಳಾಗುತ್ತಿದೆಯೇ? ಏನು ಇಲ್ಲಿ? ಹಾಗಾದರೆ ನನಗೇನ ಮಾಡಲಿ? ಈ ಕಲಿಯುಗದ ಕಲಿಕಾಲದ ಶ್ರೀಮಂತರ ಯುಗದಲ್ಲಿ ಸತ್ಯಕ್ಕೆ ಜಯವಿಲ್ಲ. ಸುಳ್ಳು, ಮೋಸ, ವಂಚನೆಗೆ ಮಾತ್ರ ಜಯ. ನೀನು ಈ ತರ ಗಾಂಧಿ ತಾತನ ತತ್ವ ಹಿಡಿದು ಸತ್ಯ, ನ್ಯಾಯ, ನೀತಿ, ಧರ್ಮ ಎಂದು ಕುಳಿತರೆ ಯಾವ ಕಾಲಕ್ಕೂ ನಿನಗೆ ಜಯ ಸಿಗುವುದಿಲ್ಲ. ಅಂದರೆ ನನಗೆ ಸಿಡಿಲು ಹೇಳಬೇಕೆ? ಹೌದು ಹೌದು, ಮೊದಲು ನೀನು ಈ ಹಳ್ಳಿಯ ಉಡುಪುಗಳನ್ನು ಕಿತ್ತಿ ಬಿಸಾಕಿ ನೀನು ಹಿಡಿದಿರುವ ಗಂಡು ಗೊಡಲಿಯ ಬದಲು AK-47 ಗನ್ ಹಿಡಿದು ನಿನ್ನ ತಂದೆ ತಾಯಿಯರಿಗೆ ಅನ್ಯಾಯ ಮಾಡಿದವರ್ಯಾರು? ನಿನ್ನ ಮೇಲೆ ಕೊಲೆಯ ಆಪಾದನೆ ಹೊರಿಸಿದವರ್ಯಾರು? ಪತ್ತೆ ಹಚ್ಚಿ ಅವರ ರುಂಡ ಚೆಂಡಾಡು. ಅಷ್ಟೇ ಅಲ್ಲ, ಈ ಸಮಾಜದಲ್ಲಿ ಪುಂಡ ಪೋಖರಿಗಳಿಗಾಗಿ ಮೆರೆಯುತ್ತಿರುವ ಬಂಡ ಶ್ರೀಮಂತರ ಸೊಕ್ಕನ್ನು ಸದೆಬಡಿಯಲು ಇಂದಿನಿಂದ ನೀನು ಅರ್ಜುನ ಎನ್ನುವ ಹೆಸರು ಬದಲಾಯಿಸಿ ಜನ್ಮಾವತಾರ ತಾಳಿ ದುಷ್ಟರನ್ನು ಸಂಹರಿಸಿ ಶಿಷ್ಟರನ್ನು ಕಾಪಾಡುವುದೇ ನಿನ್ನ ಗುರಿಯಾಗಲಿ. ಹೋಗು, ನಿಲ್ಲಬೇಡ, ಹೊರಟು ಹೋಗು. ಹೌದು ಹೌದು ಹೌದು, ಈಗಿನ ಕಾಲದಲ್ಲಿ ಜಯವಿಲ್ಲ, ಮೋಸವಂತನಿಗೆ ಮಾತ್ರ ಜಯ. ನನಗೆ
ನನ್ನ ಮೇಲೆ ಕೊಲೆ ಅಪರಾಧ ಹೊರಿಸಿದವನು ಯಾರಂತ ಪತ್ತೆ ಹಚ್ಚಿ ಅವರ ರುಂಡ ಚಂಡಳದೆ ಅರ್ಜುನನ ಗುರಿ ಅಷ್ಟೇ ಅಲ್ಲ ಪುಂಡ ಪಾಕರಾಗಿ ಮೆರ್ತಿರಿ ಸಂಬಳ ಜನಕ ಅಣ್ಣಲ್ಲಿ ಮೆರ್ತಿರುವ ಬಂಡ ಶ್ರೀಮಂತರ ಸಕ್ಕನ ಸದ ಪಡೆಯಲು ಅರ್ಜುನನ ಜನ್ಮನಾವತಾರ ತಾಳಿ ಸವರಿಸಿ ಚಿಟ್ಟರನ್ನೇ ಕಾಪಾಡಲೇಬೇಕು. ಹೇಮಂತ ಬನ್ನಿ ಶ್ರೀಮಂತರೇ, ಕುಳಿತುಕೊಳ್ಳಿ. ಮಂಜುಳಾ, ಮಂಜುಳಾ, ಶ್ರೀಮಂತ ಪ್ರತಾಪನವರು ಬಂದಿದ್ದಾರೆ, ಚಾವು ತೆಗೆದುಕೊಂಡು ಬಾ. ಶ್ರೀಮಂತ್ರಿ, ತೆಗೆದುಕೊಳ್ಳಿ ಚಹಾ. ಬೆಂಕಿ ಹಚ್ಚು ನಿನ್ನ ಚಾಕ್ಕೆ ವಾಯ್ದು ಚೋ ಕುಡಿದು ನಿನ್ನ ಜೊತೆ ನಂಟಸ್ತಿಗೆ ಬೆಳೆಸಲಿಕ್ಕೆ ಬಂದಿಲ್ಲ. ನಿಮ್ಮಿಂದ ನನಗೆ ಬರಬೇಕಾದ ಹಣ ವಸೂಲಿ ಮಾಡಲಿಕ್ಕೆ ಬಂದಿರುವುದು. ಇದ ಒಂದು ಸಾರಿ ತಡಿಯರಿ ಶ್ರೀಮಂತರೇ, ನನ್ನ ತಮ್ಮ ರಾಜು ಬೆಂಗಳೂರಿನಿಂದ ಬರುತ್ತಾನೆ. ಬಂದ ತಕ್ಷಣವು ನಿಮ್ಮ ಹಣವನ್ನು ಕೊಡ್ತೇನೆ ಸಾಹುಕಾರರೇ, ಕೊಡ್ತೇನೆ. ಅಲ್ಲ ತಮ್ಮ ಹೇಮಂತ, ನಮ್ಮ ಸಾವುಕಾರನತ್ತ ಸಾಲ ತಗನತ್ತಾಗ ಏನಂತ ಹೇಳಿದ್ದಿ? ನಮ್ಮ ತಮ್ಮಗೂ ಬರೋ ಸಂಬಳದಾಗ ಅರ್ಧ ಕೊಡ್ತಂದೆಪ್ಪ. 3 ವರ್ಷ ಆತು, ಬಡ್ಡಿಲ್ಲ ಗಂಟಿಲ್ಲ. ಹಿಂಗಾದ್ರೆ ಹೆಂಗ ಸಾಹುಕಾರರೇ? ಈ ವರ್ಷ ಮಳೆ ಕೈ ಕೊಟ್ಟಿತು, ಮೇಲಾಗಿ ಗಂಗೆ ಮಾತೆ ಹರಿದು ಬರುವುದು ನಿಲ್ಲಿಸಿದಳು. ಆದ ಕಾರಣ 20 ಚೀಲ ಶೇಂಗಾ ಆಗಬೇಕಾಗಿದ್ದು ನನ್ನ ಹೊಲದಲ್ಲಿ ನೀರಿಲ್ಲದೆ 2 ಚೀಲವೂ ಆಗಿತು. ಅಂದಾಗ ಎಲ್ಲಿಂದ ತರಲಿ ಸಾಹುಕಾರರೇ ನಿಮ್ಮ ಹಣವನ್ನು? ನಿನ್ನ ಗೊಡ್ಡು ವೇದಾಂತ ನನಗೆ ಬೇಕಾಗಿಲ್ಲ. ನೀನು ನನ್ನ ಹಣ ಕೊಡಲೇಬೇಕು. ಈಗ ನಾವಿರುವ ಈ ಸ್ಥಿತಿಯಲ್ಲಿ ಹಣ ಕೊಡುವಂದು ಹೊತ್ತಿ ಕೇಳಿದರೆ ಎಲ್ಲಿಂದ ಕೊಡಲಿ ಸಾಹುಕಾರರೇ ನಿಮ್ಮ ಹಣವನ್ನು? ನನ್ನ ತಮ್ಮ ರಾಜು ಈ ವಾರದಲ್ಲಿ ಬರದಿದ್ದರೂ ಕೂಡ ನಾನೇ ಹೇಗಾದರೂ ಮಾಡಿ ಫಸಲನಾಗದಿರ ಬಡ್ಡಿಯನ್ನಾದರ ಕೊಡ್ತೇನೆ ಸಾಹುಕಾರರೇ, ಕೊಡುತ್ತೇನೆ. ಪ್ರತಾಪ್, ಮಾತಿಗೆ ಮಾತು ಬೆಳೆಸಿದರೆ ಪ್ರಯೋಜನವಿಲ್ಲ. ಇವನನ್ನು ಒತ್ತು ವಸೂಲಿ ಮಾಡಿದರೆ ಇವನಿಗೆ ಬುದ್ಧಿ ಬರುತ್ತದೆ. ಯಪ್ಪ ಪ್ರದೀಪಪ್ಪರ, ನೀವು ಸ್ವಲ್ಪ ಸುಮ್ಮನಿರಿ, ಅವ್ರು ಕೇಳೋ ರೀತಿ ಕೇಳ್ತಾರ. ಬರೀ ಚಾನ್ ಅಲ್ಲ, ಚಾನಗುಂಡಿ ಛತ್ರಿ ಚಾನನ. ಹಾ ನೋಡ್ತಮ್ಮ ಹೇಮಂತ, ನೀವು ಸಾಲ ಕೊಡ್ಲಿಕ್ರು ಚಿಂತಿಲ್ಲ. ನಿಮ್ಮ ಎಂಟ್ರನ್ನ ಸ್ವಲ್ಪ ನಮ್ಮ ಸಾವುಕಾರ ತಾಕ ಗಜಿಮತಿ ಮಾಡಿ. ಚೆನ್ನ, ನಿಮ್ಮ ಧ್ವನಿ ಜೊತೆ ಹೊಂದಾಣಿಕೆ ಮಾಡಿಕೊಳ್ಳಲು ನನ್ನ ಹೆಂಡತಿಯ ಬೇಕೆ? ನನ್ನ ಹೆಂಡತಿಯ ಬದಲ ನಿನ್ನ ಮಗಳನ್ನು ಸಿಂಗಾರಿದ ನನ್ನ ಜೊತೆಗೆ ಕಳಿಸು. ನಮಗೆ ಬರಬೇಕಾದ ಹಣ ನಾವು ಕೇಳಲಿಕ್ಕೆ ಬಂದರೆ ನಮಗೆ ಬಾಯಿಗೆ ಬಂದಂತೆ ಸೊಕ್ಕಿನಿಂದ ಮಾತನಾಡುವೆ ಮಗನೇ. ಈಗ ನಾವಿರುವ ಸ್ಥಿತಿ. ಹೊಡಿಬೇಡಿ ಸೌಕರ್ಯ, ಹೊಡಿಬೇಡಿ. ದಯವಿಟ್ಟು ನನ್ನ ಮಾತನ್ನು ಕೇಳಿ, ನಿಮಗೆ ಕೈ ಮುಗಿತೀನಿ. ಬಿಟ್ಟು ಬಿಡಿ ನನ್ನವರೆಲ್ಲ. ಒಡಿಯಬೇಡ ಸಾಹುಕಾರರೇ, ಒಡಿಯಬೇಡ. ನಿನ್ನ ಕಾಲಿಗೆ ಬಿದ್ದು ಬೇಡಿಕೊಳ್ಳುತ್ತೇನೆ. ಒಳ್ಳೆಯ ಮಾತಿನಿಂದ ಹೇಳುವೆ, ಮರ್ಯಾದೆಯಿಂದ ಹಣ ಕೊಡು.
ನೀವು ನನ್ನನ್ನು ಕೊಡದಿದ್ದರೆ ನಿನ್ನನ್ನು ಕತ್ತಿಯ ಕೈ ಕೊಟ್ಟು ಇದೇ ಮನೆಯಿಂದ ಹೊರ ಹಾಕಬೇಕಾಗುತ್ತದೆ. ಎಚ್ಚರ! ಪ್ರತಾಪ್, ಅದೇ ಈ ಬಡ ಕುನ್ನಿಗೆ ಸರಿಯಾದ ಶಿಕ್ಷೆ. ಹೇಳಿ ಸೌಕರ್ಯ, ದಯವಿಟ್ಟು ಹಾಗೆಲ್ಲ ಮಾಡಬೇಡಿ. ನೀವು ಸಾಲ ಕೊಟ್ಟಿದ್ದೀರಿ, ನಿಮ್ಗೆ ಏನ್ ಮಾಡ್ಬೇಕು ಅಂತ ಹೇಳಿ, ಆದಷ್ಟು ಬೇಗ ಆ ಕೆಲಸವನ್ನೇ ಮಾಡ್ತೀವಿ. ನೋಡು ಪ್ರತಾಪ, ಒಳ್ಳೆ ರೀತಿಯಿಂದ ಹೇಳಿದ್ರೆ ಇವರಿಗೆ ಬುದ್ಧಿ ಬರೋದಿಲ್ಲ. ಇಂಥ ನನ್ನ ಮಕ್ಕಳಿಗೆ ಇತ್ಯಾದಿಯಲ್ಲ ಕತ್ತಗಲತ್ತ ಬೆಟ್ಟ ಶುರುವಾಗಲು ನಿನ್ನ ಕಾಯಕ. ನೀವು ನೋಡ್ತಮ್ಮ ಹೇಮಂತ, ಇನ್ನು ಮುಂದೆ ಗತಿನಿಂದ ದೇವರೇ ಗತಿ. ನೀವು ನನ್ನನ್ನು ತುಂಡ ಹಾಗೆ ಕತ್ತರಿಸಿ ಚೆಲ್ಲಿದರು. ನನ್ನಲ್ಲಿ ಒಂದು ಪೈಸವೂ ಹಣವಿಲ್ಲ. ಏಮ್ಯೋ, ನನಗೆ ನೀನು ಹಣ ಕೊಡದಿದ್ದರೆ ಒಟ್ಟ ಬಟ್ಟೆಯಲ್ಲಿಯೇ ನಿನ್ನ ಹೆಂಡತಿಯನ್ನು ನನ್ನ ಅರಮನೆಗೆ ಹೊತ್ತುಕೊಂಡು ಹೋಗಬೇಕಾಗುತ್ತದೆ. ಸೌಕಾರ, ಹಾಗೇನು ನನ್ನ ಕಣ್ಣೆದುರಿಗೆ ನಡೆದಿದ್ದೇ ನಿಜವಾದರೆ ನಿನ್ನ ರಕ್ತ ಕುಡಿಯದೆ ಬಿಡಲಾರ. ತಿರುಕನ ಮಗನ, 110 ಹಳ್ಳಿಗಳಿಗೆ ಒಡೆಯ ನೆನೆಸಿಕೊಂಡಿರುವ ಈ ಶ್ರೀಮಂತ ಜಮೀನ್ದಾರನಿಗೆ ಲೇ ಹಚ್ಚಿ ಮಾತನಾಡುವೆಯ ಕೆಟ್ಟ ಸೂಳೆಯ ಮಗನೇ. ಸೌಕಾರ, ಸರಿಯಾದ ಚಾಂಡಾಲಿ, ನಿನ್ನ ಪತಿ ದೇವರನ್ನು ಬಿಡಬೇಕಾದರೆ ನೀನು ನಾವು ಹೇಳಿದಂತೆ ಕೇಳಿದರೆ ಮಾತ್ರ ಬಿಟ್ಟು ಬಿಡುತ್ತೇವೆ. ಆಗ್ಲಿ ಸೌಕರ್ಯ, ನಾವು ನೀವು ಹೇಳಿದಂತೆ ಕೇಳ್ತೀವಿ. ಹೇಳಿ, ನಾವೇನ್ ಮಾಡ್ಬೇಕು ಅಂತ ಹೇಳಿ. ಏನು ಮಾಡಬೇಕ? ನನ್ನ ಮಿತ್ರ ಪ್ರತಾಪನಿಗೆ ಒಂದು ರಾತ್ರಿಯಾಗಿ ಸೂಳೆಯಾಗಿ ಸುಖ ಕೊಡಬೇಕು. ಲೇ ಬಡವರ ರಕ್ತ ಹೀರುವ ಸೊಕ್ಕಿನ ಶ್ರೀಮಂತ ಹಂದಿಗಳೇ, ನಿನ್ನನ್ನು ಜೀವದಿಂದ ಉಳಿಸಲಾರೆ. ಲೇ ಸೊಕ್ಕಿನ ಕೊನ್ನೆ, ಲೇ ಚಣ್ಣ ಪ್ರದೀಪ, ಕಟ್ಟಿರಿ ಈ ಮಗನನ್ನ, ಸುಲೀರಿ ಇವನ ಮೈ ಚರ್ಮವನ್ನು. ಹೇಮಂತ, ಇನ್ನು ಮುಂದೆ ಗತಿ ದೇವರ ಗತಿ. ಲೇ ಕೈಲಾಗದ ಹೇಡಿಯಂತೆ ನನ್ನನ್ನು ಕಟ್ಟಿ ಹಾಕಿ ನಾವೇ ಪುಂಡರೆಂದು ಹಾರಾಡುತ್ತಿರುವ ನೀವೊಬ್ಬ ಸೆಂಡರೇ. ಶಂಡರೇ, ಗಂಡು ಹುಲಿಗಳೇ ಆಗಿ ಇಡೀ ದುನಿಯಾ ಆಳಬೇಕೆಂದು ಹೊರಟಿರುವ ಈ ಪ್ರದೀಪ ಪ್ರತಾಪನಿಗೆ ವಾಕ್ಯನಿಂದ ಮಾತನಾಡುವ ಕತ್ತನ ಮಗನೇ. ಅಕ್ರಿನೊಂದು ಎರಡಟ್ ಸೌಕ ನನ್ನ ಗಂಡನನ್ನು ಬಿಟ್ಟು ಬಿಡಿ, ನಾನೇನ್ ಮಾಡ್ಬೇಕು ಅಂತ ಹೇಳಿ. ಕಾಲು ಹಿಡ್ದು ಬಿಡ್ತೀನಿ, ಬಿಟ್ಟು
ನಿನ್ನ ಪತಿದೇವರನ್ನು ಬಿಡಬೇಕಾದರೆ ನೀನು ನಾವು ಹೇಳಿದಂತೆ ಕೇಳಿದರೆ ಮಾತ್ರ ಬಿಟ್ಟು ಬಿಡುತ್ತೇವೆ. ನೀವ್ ಹೇಳ್ದಂಗೆ ನಾನೇನ್ ಮಾಡ್ಬೇಕು ಅಂತ ಹೇಳಿ. ನೋಡ್ ತಂಗಿ ಮಂಜಮ್ಮಕ್ಕ, ನೀನು ಮನಿ ಬಿಡೋದು ಬೇಡ, ನಮ್ಮ ಸಾವುಕಾರ ಸೂಳೆ ಆಗೋದು ಬೇಡ. ನಮ್ಮ ಸಾವುಕಾರ ಮನ ತಣಿಸುವಂತ ಒಂದು ಗೀತೆ ಬಿಡವ ಸಾಂಗ್. ಬೇಡ ಮಂಜುಳಾ, ಬೇಡ. ನನ್ನ ಪ್ರಾಣ ಹೋದರೂ ಚಿಂತೆ ಇಲ್ಲ, ಈ ಕೆಲಸಕ್ಕೆ ಮಾತ್ರ ಒಪ್ಪಿಕೊಳ್ಳಬೇಡ. ಬೇಡ. ನಿಮ್ಮಂತ ಬಡಗುಣ್ಣಿಗಳಿಗೆ ಇದೇ ಸರಿಯಾದ ಶಿಕ್ಷೆ. ಅನುಭವಿಸು ಮಗನ ಚಾಟಿ ಏಟನು. ಗಂಡನನ್ನು ಕಟ್ಟಿ ಹಾಕಿ ಒಂದು ಮನಸ್ಸಿಲ್ಲದ ಹೆಣ್ಣಿಗೆ ಹಾಡುವಂತ ಒತ್ತಾಸುತ್ತಿ ಈ ಸಮಾಜದ ಗರಿತರು ನಿಮಗೇನೆಂದು ಕರೀತಾರೆ ಗೊತ್ತಾ? ಹಾದರಿಗೆ ಹುಟ್ಟಿದ ಮಕ್ಕಳೆಂದು ಕರೀತಾರೆ. ಗತಿ ಇಲ್ಲದ ಬಡವ ಸುತ್ತು 7 ಹಳ್ಳಿಗಳಿಗೆ ಹುಲಿ ಅನಿಸಿಕೊಂಡಿರುವ ಈ ಬೌದ್ಧರನಿಗೆ ಆದರಕ್ಕೆ ಹುಟ್ಟಿದ ಮಕ್ಕಳೆಂದು ಬಗೆಯ ಅಲ್ಕನನ ಮಗನ ಪ್ರತಾಪ್ ಇಲ್ಲಿ. ಯಾವ ತಂಗಿ ಮಂಜಮ್ಮಕ್ಕ, ಇನ್ನ ನಮ್ಮ ಸಾವುಕಾರಿಕಾಗಿ ಯಾಕೆ ಬಡಿಸಿ ನಿನ್ ಗಂಡನ ಸಾಯಿಸ್ತಿದಿ? ಸ್ವಲ್ಪ ಹೇಳಂಗ್ ಕೇಳವ ಯವ್ವ. ಆಯ್ತು, ನನ್ನ ಗಂಡನನ್ನ ಬಿಟ್ಬಿಡಿ. ನಿಮ್ಮಿಷ್ಟದಂತೆಯೇ ನಾನು ಮಾಡ್ತೀನಿ. ಬೇಡ ಮಂಜುಳಾ, ಬೇಡ. ಸ್ವಾಮಿ, ನಾವು ನಿಮ್ಮನ್ನ ಬಿಡಿಸಬೇಕಾದ್ರೆ ನನಗಿರುವುದು ಇದೊಂದೇ ಮಾರ್ಗ. ದಯವಿಟ್ಟು ನನ್ನನ್ನು ಕ್ಷಮಿಸ್ರಿ. ಹಾಗಾದರೆ ಹಾಡು. ನಮಗಂದು ಸಂಭ್ರಮ ಸುಂದರ ಲೋಕದ ರಸದಲ್ಲಿ ನೀನೇ ಅನುಪಮ ಸುಂದರ ಲೋಕದ ರಸದಲ್ಲಿ ನೀನೇ ಅನುಪಮ ಈ ಸಂಗಮ 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 ಹಲೋ ಪುಟದಲ್ಲೂ ಎಂದು ನೀನು ನಿಮ್ಮಿಷ್ಟದಂತೆ ಹಾಡಿದ್ದೆಲ್ಲ ಈಗ್ಲಾದ್ರೂ ನನ್ನ ಗಂಡನೆಲ್ಲ ಬಿಟ್ಟು ಬಿಡಿ. ನೋಡು ಮಂಜುಳಾ, ನಿನಗೆ ಮಾತು ಕೊಟ್ಟಿನ ಮಾತಿನ ಪ್ರಕಾರ ನಿನ್ನ ಗಂಡನನ್ನು ಬಿಡುತ್ತೇವೆ. ಆದರೆ ನಿನ್ನ ಗಂಡ ನಮಗೆ ಕೊಟ್ಟ ಮಾತಿನ ಪ್ರಕಾರ ಮುಂದಿನ ವಾರ ಹಣ ಕೊಡದಿದ್ದರೆ ನಿನ್ನ ಶೀಲ ಅರುಣವಾಗೋದು ಕಟ್ಟಿಟ್ಟ ಬತ್ತೆ. ಎಚ್ಚರವಿರಲಿ. ಪ್ರತಾಪ್, ಹೋಗೋಣ.